SIR ದಾಖಲಾತಿಯ ಫಾರಮ್ಸ್ ಏನ್ ಕೊಡ್ಬೇಕಾಯ್ತು ಅದು ಎಲ್ಲ ಶಾದಿ ಮಾಲ್ಗಳಲ್ಲಿ ಮಸೀದಿಗಳಲ್ಲಿ ಕ್ಯೂ ನಿಲ್ಲಿಸಿ ಮಾರ್ಕೆಟ್ಗಳಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ. ಕರ್ನಾಟಕದ ಅಧಿಕಾರಿಗಳು ತಾನೆ ಅವ್ರನ್ನ ಸಭೆ ಮಾಡಿ ಅವ್ರಿಗೆಲ್ಲ ಏನ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಇವತ್ತು ಜಗತ್ ಜಾಹೀರಾತು ಆಗ್ಬೇಕಂತ ಗೊತ್ತಾಗಬೇಕು ಜನಕ್ಕೆ. ಇನ್ನು ರಾಜ್ಯದಲ್ಲಿ ನಡೆಯುತ್ತಾ ಇರುವ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಸೂಚನೆಯಂತೆ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದು SIR ಪ್ರಕ್ರಿಯೆಯಲ್ಲಿ ಗಂಭೀರ ಲೋಪಗಳು ನಡೆದಿವೆ ಅಂತ ದೂರಿದರು. ಮಸೀದಿಗಳು, ಕಲ್ಯಾಣ ಮಂಟಪಗಳು ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ SIR ಅರ್ಜಿಗಳನ್ನು ವಿತರಿಸಲಾಗ್ತಾ ಇದೆ. ನಿಯಮಾನುಸಾರ ನಡೆಯಬೇಕಾದ ಪ್ರಕ್ರಿಯೆಯನ್ನು ಪಾಲಿಸಲಾಗ್ತಾ ಇಲ್ಲ ಅಂತ ಅವರು ಆರೋಪಿಸಿದರು. ವಿದೇಶಿಯರು ಸೇರಿದಂತೆ ಮತದಾರರಲ್ಲದವರ ಹೆಸರುಗಳನ್ನು ಕೂಡ ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕೆಲಸವೂ ಸಮರ್ಪಕವಾಗಿ ನಡೀತಾ ಇಲ್ಲ. ಯಾರ ಹೆಸರನ್ನು ರದ್ದುಪಡಿಸಬೇಡಿ ಅಂತ ಸೂಚನೆಯನ್ನು ಸರ್ಕಾರ ಅಧಿಕಾರಿಗಳಿಗೆ ನೀಡಿದೆ ಅಂತ ಆರ್ ಅಶೋಕ್ ಆರೋಪಿಸಿದರು. ಸರ್ಕಾರದ ಸಹಕಾರ ಇಲ್ಲದೆ ಒಂದು ರೀತಿ ಬೇಕಾಬಿಟ್ಟಿ ನಡೀತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವ ಅಧಿಕಾರಿನೂ ಕರ್ನಾಟಕದಲ್ಲಿರುವ ಯಾವ ಅಧಿಕಾರಿನೂ ಕೂಡ SIRಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಈಗಾಗಲೇ ನಾವು ಇಡೀ ಕರ್ನಾಟಕದಲ್ಲಿ ಏನು SIR ದಾಖಲಾತಿಯ ಫಾರಮ್ಸ್ ಏನ್ ಕೊಡ್ಬೇಕಾಯ್ತು ಅದು ಎಲ್ಲ ಶಾದಿ ಮಾಲ್ಗಳಲ್ಲಿ ಮಸೀದಿಗಳಲ್ಲಿ ಕ್ಯೂ ನಿಲ್ಲಿಸಿ ಮಾರ್ಕೆಟ್ಗಳಲ್ಲಿ ಕೊಡ್ತಾ ಇದ್ದಾರೆ. ಒಂದು SIR ನ ಏನು ನೀತಿ ಇದೆ ಅದನ್ನ ಪ್ರಾರಂಭದಲ್ಲೇ ವೈಲೇಟ್ ಮಾಡ್ತಾ ಇದೆ. ಇದರಿಂದ ಯಾರು ಇವತ್ತು ಡಿಲೀಟ್ ಆಗ್ಬೇಕಾಗಿದೆ, ಯಾರು ವಿದೇಶಿಯರಿದ್ದಾರೆ, ಆ ಡಿಲೀಟ್ ಆಗುವಂತ ಒಂದು ಸಂದರ್ಭಗಳು ಕಡಿಮೆ ಆಗ್ತಾ ಇದೆ. ಅದರಿಂದ ಕೂಡಲೇ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಿ ರಾಜ್ಯದಲ್ಲಿರುವಂತ ಈ ಅಧಿಕಾರಿಗಳೇನಿದೆ, ಈಗಾಗಲೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅವ್ರಿಗೆಲ್ಲ ಡೈರೆಕ್ಷನ್ ಕೊಟ್ಬಿಟ್ಟಿದೆ. ವಿಳಂಬ ಮಾಡಿ, ತಪ್ಪುಗಳು ಮಾಡಿ, ಯಾರನ್ನು ತೆಗಿಬೇಡಿ, ಅವ್ರು ವಿದೇಶದವರು ಇರ್ಲಿ ಯಾರೇ ಇರ್ಲಿ ತೆಗಿಬೇಡಿ ಅನ್ನೋ ಸ್ಪಷ್ಟ ಸೂಚನೆ ಕೊಟ್ಟಿರಂಗೆ ಕಾಣ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ಸಿನ ಮಂತ್ರಿಗಳು ಕೂಡ ರಿಯಾಕ್ಷನ್ ಮಾಡಿದ್ದಾರೆ. ಇದು ನಮ್ ಕೆಲಸ ಅಲ್ಲ, ಚುನಾವಣಾ ಆಯೋಗದ ಕೆಲಸ ಅಂತ. ಅಧಿಕಾರಿಗಳೇ ಕರ್ನಾಟಕದ ಅಧಿಕಾರಿಗಳು ತಾನೆ ಅವ್ರನ್ನ ಸಭೆ ಮಾಡಿ ಅವ್ರಿಗೆಲ್ಲ ಏನ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಇವತ್ತು ಜಗತ್ ಜಾಹೀರಾತು ಆಗ್ಬೇಕಂತ ಗೊತ್ತಾಗಬೇಕು ಜನಕ್ಕೆ. ನೀವು ಮಾಡ್ತಾ ಇರೋ ಕುತಂತ್ರದಿಂದ ಇವತ್ತು SIR ಹಳ್ಳ ಹಿಡಿತಾ ಇದೆ. ಅದಾಗಬಾರ್ದು. SIR ಘನತೆ ಗಾಂಭೀರ್ಯ ಏನಿದೆ ಅದನ್ನ ಕಾಪಾಡುವಂತದ್ರಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಬೇಕು. ಈಗಾಗಲೇ ನಾನು ಕೂಡ ರಾಜ್ಯ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರನೂ ಕೂಡ ಬರೆದಿದ್ದೀನಿ. ಬಿಜೆಪಿ ವತಿಯಿಂದನೂ ಕೂಡ ಈಗಾಗಲೇ ಅಬ್ಜೆಕ್ಷನ್ ಅನ್ನ ಕೊಟ್ಟಿದ್ದೀರಿ. ಎಲ್ಲ ದೃಷ್ಟಿಯಿಂದನೂ ಕೂಡ ಕೂಡಲೇ ಕೇಂದ್ರ ಚುನಾವಣಾ ಆಯೋಗ ಇಲ್ಲಿ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕು. ಯಾವ್ಯಾವ ಅಧಿಕಾರಿಗಳು ಈ ತರ ಎಲ್ಲ ಮಾಡಿದಾರ ಅವ್ರನ್ನೆಲ್ಲ ಕೂಡಲೇ ಸಸ್ಪೆಂಡ್ ಮಾಡ್ಬೇಕು. ಮತ್ತೆ ಯಾವುದು ಈ ತರ ಆದಿ ಬೀದಿಗಳಲ್ಲಿ ರಸ್ತೆಗಳಲ್ಲಿ ಕೊಟ್ಟಿರುವಂತದ್ದೆಲ್ಲ ಪುನರ್ ದಾಖಲಾತಿಗಳನ್ನ ಮಾಡ್ಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಮಾನಿಟರಿಂಗ್ ಮಾಡಿದ್ರು. ಇಲ್ಲೂ ಕೂಡ ನಾವು ಆಗ್ರಹ ಮಾಡ್ತೀವಿ, ಬೇರೆ ರಾಜ್ಯದ ಅಧಿಕಾರಿಗಳನ್ನ ಇಲ್ಲಿ ತಂದು ಯಾವ ರೀತಿ ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿನ ಸರ್ಕಾರ ವಿರೋಧ ವ್ಯಕ್ತ ಮಾಡ್ತು, ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆಗೆ ಅಲ್ಲಿ SIR ನಡೀತು. ಇಲ್ಲೂ ಕೂಡ ಅದೇ ರೀತಿ ನಡೆದ್ರೆ ಯಾರು ಭಾರತೀಯರಿದ್ದಾರೆ ಅವ್ರಿಗೆ ಪೌರತ್ವ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದವ್ರು ಇದ್ದಾರೆ ಅಂತ ಮಾಹಿತಿ. ಅವರೆಲ್ಲ ಒಂದ್ಸರಿ ಎನ್ರೋಲ್ ಔಟ್ರೆ ಇನ್ ಲೈಫ್ ಲಾಂಗ್ ಅವರು ಕರ್ನಾಟಕದ ಸಿಟಿಸನ್ ಆಗ್ತಾರೆ. ಅವ್ರಿಗೆ ರೇಷನ್ ಕಾರ್ಡು, ಹೆಲ್ತ್ ಕಾರ್ಡು ಎಲ್ಲ ಸಿಕ್ಕಿದ್ರೆ
ರಾಜ್ಯದ ಹಣ ಲೂಟಿ ಆಗ್ತದೆ, ದೇಶದ ಹಣ ಲೂಟಿ ಆಗ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಅವಕಾಶವನ್ನ ಕೊಡಬಾರ್ದು. ಎಸ್ಐಆರ್ ಪ್ರಕ್ರಿಯೆ ಕುರಿತು ವಿರೋಧ ಪಕ್ಷಗಳು ಮಾಡುತ್ತಿರುವ ಆರೋಪಗಳಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದ ಬಳಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಆರೋಪ ಮಾಡುವುದು ವಿರೋಧ ಪಕ್ಷಗಳ ಕೆಲಸ ಅಂತ ಹೇಳಿದರು. ಎಸ್ಐಆರ್ ಪ್ರಕ್ರಿಯೆಯನ್ನು ಮನೆ ಮನೆಗೆ ತೆರಳಿ ನಡೆಸದೆ ಒಂದೇ ಸ್ಥಳದಲ್ಲಿ ಮಾಡಲಾಗ್ತಿದೆ ಅಂತ ಆರೋಪದ ಕುರಿತು ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್, ಸರ್ಕಾರ ಎಲ್ಲರಿಗೂ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಅಂತ ಹೇಳಿದರು. ಪ್ರತಿಯೊಬ್ಬ ಮತದಾರರು ತಮ್ಮ ಮತದಾನದ ಹಕ್ಕನ್ನು ಉಳಿಸಿಕೊಳ್ಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ಈ ವಿಚಾರದಲ್ಲಿ ನಮ್ಮ ಹೋರಾಟವು ಮುಂದುವರಿಯಲಿದ್ದು ಅದನ್ನು ನ್ಯಾಯಬದ್ಧವಾಗಿ ನಡೆಸ್ತೇವೆ ಅಂತ ತಿಳಿಸಿದರು. ವಿರೋಧ ಪಾರ್ಟಿಯವರಿಗೆ ವಿರೋಧ ಪಕ್ಷದವರಿಗೆ ಆರೋಪ ಮಾಡಿ ನಾವು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ನ್ಯಾಯವನ್ನು ಎಲ್ಲ ಮತದಾರರು ತನ್ನ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ, ನಾವು ನ್ಯಾಯಬದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡ್ತೇವೆ. ಸರ್ಕಾರದ ಸಹಕಾರ ಇಲ್ಲದೆ ಒಂದು ರೀತಿ ಬೇಕಾಬಿಟ್ಟಿ ನಡೀತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವ ಅಧಿಕಾರಿನೂ, ಕರ್ನಾಟಕದಲ್ಲಿರುವ ಯಾವ ಅಧಿಕಾರಿನೂ ಕೂಡ ಎಸ್ಐಆರ್ಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಈಗಾಗಲೇ ನಾವು ಇಡೀ ಕರ್ನಾಟಕದಲ್ಲಿ ಏನು ಎಸ್ಐಆರ್ ದಾಖಲಾತಿಯ ಫಾರಮ್ಸ್ ಏನ್ ಕೊಡ್ಬೇಕಾಗಿತ್ತು, ಅದು ಎಲ್ಲ ಶಾದಿ ಮಾಲ್ಗಳಲ್ಲಿ, ಮಸೀದಿಗಳಲ್ಲಿ ಕ್ಯೂ ನಿಲ್ಲಿಸಿ ಮಾರ್ಕೆಟ್ಗಳಲ್ಲಿ ಕೊಡ್ತಾ ಇದ್ದಾರೆ. ಒಂದು ಎಸ್ಐಆರ್ ನ ಏನು ನೀತಿ ಇದೆ ಅದನ್ನ ಪ್ರಾರಂಭದಲ್ಲೇ ವೈಲೇಟ್ ಮಾಡ್ತಾ ಇದೆ. ಇದರಿಂದ ಯಾರು ಇವತ್ತು ಡಿಲೀಟ್ ಆಗ್ಬೇಕಾಗಿದೆ, ಯಾರು ವಿದೇಶಿಯರಿದ್ದಾರೆ, ಆ ಡಿಲೀಟ್ ಆಗುವಂತ ಒಂದು ಸಂದರ್ಭಗಳು ಕಡಿಮೆ ಆಗ್ತಾ ಇದೆ. ಅದರಿಂದ ಕೂಡಲೇ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಿ ರಾಜ್ಯದಲ್ಲಿರುವಂತ ಈ ಅಧಿಕಾರಿಗಳೇನಿದೆ, ಈಗಾಗಲೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅವ್ರಿಗೆಲ್ಲ ಡೈರೆಕ್ಷನ್ ಕೊಟ್ಬಿಟ್ಟಿದೆ. ವಿಳಂಬ ಮಾಡಿ, ತಪ್ಪುಗಳು ಮಾಡಿ, ಯಾರನ್ನು ತೆಗಿಬೇಡಿ, ಅವ್ರು ವಿದೇಶದವರು ಇರ್ಲಿ, ಯಾರೇ ಇರ್ಲಿ ತೆಗಿಬೇಡಿ ಅನ್ನೋ ಸ್ಪಷ್ಟ ಸೂಚನೆ ಕೊಟ್ಟಿರಂಗೆ ಕಾಣ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ಸಿನ ಮಂತ್ರಿಗಳು ಕೂಡ ರಿಯಾಕ್ಷನ್ ಮಾಡಿದ್ದಾರೆ. ಇದು ನಮ್ ಕೆಲಸ ಅಲ್ಲ, ಚುನಾವಣಾ ಆಯೋಗದ ಕೆಲಸ ಅಂತ. ಅಧಿಕಾರಿಗಳೇ ಕರ್ನಾಟಕದ ಅಧಿಕಾರಿಗಳು ತಾನೆ, ಅವ್ರನ್ನ ಸಭೆ ಮಾಡಿ ಅವ್ರಿಗೆಲ್ಲ ಏನ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಇವತ್ತು ಜಗತ್ ಜಾಹೀರಾತು ಆಗ್ಬೇಕಂತ ಗೊತ್ತಾಗ್ಬೇಕು ಜನಕ್ಕೆ. ನೀವು ಮಾಡ್ತಾ ಇರೋ ಕುತಂತ್ರದಿಂದ ಇವತ್ತು ಎಸ್ಐಆರ್ ಹಳ್ಳ ಹಿಡಿತಾ ಇದೆ. ಅದಾಗಬಾರ್ದು. ಎಸ್ಐಆರ್ ಘನತೆ, ಗಾಂಭೀರ್ಯ ಏನಿದೆ ಅದನ್ನ ಕಾಪಾಡುವಂತದ್ರಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಬೇಕು. ಈಗಾಗಲೇ ನಾನು ಕೂಡ ರಾಜ್ಯ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರನೂ ಕೂಡ ಬರೆದಿದ್ದೀನಿ. ಬಿಜೆಪಿ ವತಿಯಿಂದನೂ ಕೂಡ ಈಗಾಗಲೇ ಅಬ್ಜೆಕ್ಷನ್ ಅನ್ನ ಕೊಟ್ಟಿದ್ದೀರಿ. ಎಲ್ಲ ದೃಷ್ಟಿಯಿಂದನೂ ಕೂಡ ಕೂಡಲೇ ಕೇಂದ್ರ ಚುನಾವಣಾ ಆಯೋಗ ಇಲ್ಲಿ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕು. ಯಾವ್ಯಾವ ಅಧಿಕಾರಿಗಳು ಈ ತರ ಎಲ್ಲ ಮಾಡಿದಾರ ಅವ್ರನ್ನೆಲ್ಲ ಕೂಡಲೇ ಸಸ್ಪೆಂಡ್ ಮಾಡ್ಬೇಕು. ಮತ್ತೆ ಯಾವುದು ಈ ತರ ಆದಿ ಬೀದಿಗಳಲ್ಲಿ, ರಸ್ತೆಗಳಲ್ಲಿ ಕೊಟ್ಟಿರುವಂತದ್ದೆಲ್ಲ ಪುನರ್ ದಾಖಲಾತಿಗಳನ್ನ ಮಾಡ್ಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಮಾನಿಟರಿಂಗ್ ಮಾಡಿದ್ರು. ಇಲ್ಲೂ ಕೂಡ ನಾವು ಆಗ್ರಹ ಮಾಡ್ತೀವಿ, ಬೇರೆ ರಾಜ್ಯದ ಅಧಿಕಾರಿಗಳನ್ನ ಇಲ್ಲಿ ತಂದು, ಯಾವ ರೀತಿ ವೆಸ್ಟ್ ಬೆಂಗಾಲ್ ಅಲ್ಲಿ ಅಲ್ಲಿನ ಸರ್ಕಾರ ವಿರೋಧ ವ್ಯಕ್ತ ಮಾಡ್ತು, ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆಗೆ ಅಲ್ಲಿ ಎಸ್ಐಆರ್ ನಡೀತು. ಇಲ್ಲೂ ಕೂಡ ಅದೇ ರೀತಿ ನಡೆದ್ರೆ ಯಾರು ಭಾರತೀಯರಿದ್ದಾರೆ ಅವ್ರಿಗೆ ಪೌರತ್ವ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದವ್ರು ಇದ್ದಾರೆ ಅಂತ ಮಾಹಿತಿ. ಅವರೆಲ್ಲ ಒಂದ್ಸರಿ ಎನ್ರೋಲ್ ಆಗ್ಬಿಟ್ರೆ ಲೈಫ್ ಲಾಂಗ್ ಅವರು
ಕರ್ನಾಟಕದ ಸಿಟಿಸನ್ ಆಗ್ತಾರೆ, ಅವ್ರಿಗೆ ರೇಷನ್ ಕಾರ್ಡು, ಹೆಲ್ತ್ ಕಾರ್ಡು ಎಲ್ಲ ಸಿಕ್ಕಿದ್ರೆ ನಮ್ಮ ರಾಜ್ಯದ ಹಣ ಲೂಟಿ ಆಗ್ತದೆ, ದೇಶದ ಹಣ ಲೂಟಿ ಆಗ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಅವಕಾಶವನ್ನ ಕೊಡಬಾರ್ದು. ಕಡೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್. ವಿರೋಧ ಪಾರ್ಟಿಯವರಿಗೆ, ವಿರೋಧ ಪಕ್ಷದವರಿಗೆ ಆರೋಪ ಮಾಡ್ತಾರೆ ಸರ್. ನಾವು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ನ್ಯಾಯವನ್ನು ಎಲ್ಲ ಮತದಾರರಿಗೆ ತನ್ನ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ. ನಾವು ನ್ಯಾಯಬದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡ್ತೇವೆ.